ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಯು ಜಿ ಸಿ ಇ ಟಿ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸೊ ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಇನ್ನೂ ಒಂದು ಕೂಡ ಬಾಕಿ ಇದೆ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಬಟ್ ಈ ಫಸ್ಟ್ಗೆ ಇಂಜಿನಿಯರಿಂಗನ್ನು ವೆರಿ ಇಂಪಾರ್ಟೆಂಟ್ ಅವರು ಕೌನ್ಸ್ಲಿಂಗ್ ಮಾಡೋದು ಪ್ರತಿ ವರ್ಷ. ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂಜಿನಿಯರಿಂಗ್ಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ. ಸೊ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು PDF ಸೊ ಇಲ್ಲಿ ನೋಡ್ಬೋದು, ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಯ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ನಿಯಮ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ವೃತ್ತಿಪರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ಗೆ ಸಂಬಂಧಿಸಿದಂಥ ಸೀಟುಗಳನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ಯಾವ ಕಾಲೇಜಲ್ಲಿ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳನ್ನು ಸೇರಿಸಿ ಯಾವ ಕಾಲೇಜಿಗೆ ಮತ್ತು ಯಾವ ಕಾಸ್ಟ್ಗೆ ಎಷ್ಟೆಲ್ಲ ಸೀಟ್ ಇದಾವೆ ಅನ್ನೋದನ್ನು ಕಡೆ ಇಲ್ಲಿ ಡಿವೈಡ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡಬೇಕಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಇದು ಕೊಟ್ಟಿರೋದು ನೋಡ್ಬೋದು ನೀವು. ಕೆ ಇದು ಒಂದು 60 ಸೀಟ್ ಇದ್ದಾವೆ. ಅಂದರೆ ಕೆ ಇ ಅಂಡರಲ್ಲಿ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಇಲ್ಲಿ ಅವರು ಮೇನ್ ಇದನ್ನೇ ಡಿಸ್ಪ್ಲೇ ಮಾಡಿರುವಂಥದ್ದು. ಯಾವ್ಯಾವ ಒಂದು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಇವರು ಡಿಸ್ಪ್ಲೇ ಮಾಡಿದ್ದಾರೆ. ಇದನ್ನು ನೀವು ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಪ್ಯಾರಾಮೆಡಿಕಲ್ ಇದು ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದು ಉಪಯೋಗವಾಗೋದಿಲ್ಲ. ಬಿ ಎಸ್ ನರ್ಸಿಂಗ್ನವರು ಕಾಯಬೇಕಾಗುತ್ತೆ ಇನ್ನು. ಯಾಕಂತಂದರೆ ಇದು ಈ ಒಂದು PDF ಒಳಗಡೆ ಸೊ ಯಾವುದೇ ಥರದಂಥ ಒಂದು ಬಿ ಎಸ್ ನರ್ಸಿಂಗ್ ಅಪ್ಡೇಟನ್ನು ಮಾಡಿಲ್ಲ. ಓಕೆ, ಸೊ ವೇಟ್ ಮಾಡಿ. ನಮ್ಮ ಒಂದು ಬಿ ಎಸ್ ನರ್ಸಿಂಗ್ದು ಇದೇ ಥರವಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಬಟ್ ಈ ಥರವಾಗಿ ವಿಚಿತ್ರವಾಗಿರೋದಿಲ್ಲ, ಅದು ಒಂಥರ ಬೇರೆಯೇ ಇರುತ್ತೆ. ಬಟ್ ಇನ್ನೂ ಲೇಟ್ ಆಗುತ್ತೆ. ನಮ್ಮದು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಈ ರೀತಿಯಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕು. ಕಾದು ನೋಡಬೇಕಾಗತ್ತೆ ಯಾವಾಗ ಬಿಡ್ತಾರೆ ಅಂತ.